ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ಏನಾದರೂ ಒಂದು ತಿನ್ಬೇಕಂತ ಅನಿಸ್ತಾ ಇತ್ತು. ಅದಕ್ಕೆ ನಾನಿವತ್ತು ಗೋಬಿದು ಪಲಾವ್ ಮಾಡ್ಕೊಂಡು ತಿನ್ನುವ ಅಂತ ಹೇಳಿ ಫುಲ್ಲು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಾನೀಗ ಗೋಬಿದು ಪಲಾವ್ ಮಾಡ್ಕೊಳ್ತೇನೆ. ಗೋಬಿದು ಪಲಾವ್ ಮಾಡ್ಕೊಳ್ಳಿ. ಸ್ವಲ್ಪ ಗೋಬಿ ಇದನ್ನು ನಾನು ಒಂದು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಇಟ್ಟು ಉಪ್ಪು ಹಾಕಿ ಇಟ್ಟು ಅದನ್ನು ಸ್ವಲ್ಪ ಎತ್ತಿ ಇಟ್ಕೊಂಡಿದ್ದೆ. ಎಂತಕ್ಕಂತೇಳಿ ಹೇಳಿದ್ರೆ ಅದ್ರಿಗೆ ಎಂಥದ್ದು ಹುಳ ಇರುತ್ತಂಬ್ರೋ ಅದೇನೋ ಹಂಗತ್ತಂಬ್ರು ಹಿಂಗತ್ತಂಬ್ರು, ಅದಕ್ಕೆ ನಾನು ಎತ್ತಿ ಇಟ್ಕೊಂಡಿದ್ದೆ. ಗೋಬಿ ಸ್ವಲ್ಪ 2 ಟೊಮೆಟೊನ ದೊಡ್ಡ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ 3 ಹಸಿಮೆಣಸಿನ್ಕಾಯಿ, ಒಂದು 2 ಈರುಳ್ಳಿ, ಸ್ವಲ್ಪ ಕ್ಯಾರೆಟ್ ಮತ್ತು ಬೀನ್ಸನ್ನು ಪೀಸ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಇದು ಮಸಾಲೆ, ಇದಕ್ಕೆ ಪೇಸ್ಟ್ ಮಾಡಿ ಇಟ್ಟಿದ್ದೇನೆ. ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ಗರಂ ಮಸಾಲೆ ಎಲ್ಲ ಒಂದು ಸ್ವಲ್ಪ ಹಾಕಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಗರಂ ಮಸಾಲೆ ಸಮೇತ ಎತ್ತಿ ಇಟ್ಕೊಂಡಿದ್ದೆ, ಇದು ಒಗ್ಗರಣೆ ಹಾಕುವ ಅಂತ. ಆಮೇಲೆ ಸ್ವಲ್ಪ ತುಪ್ಪ ಒಗ್ಗರಣೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನ ಎತ್ತಿ ಇಟ್ಕೊಂಡಿದ್ದೆ. ಆಮೇಲೆ ತೋರಿಸ್ದೆ ಹಾಕುವಾಗ. ಮತ್ತು ಸ್ವಲ್ಪ ಅಕ್ಕಿ ಬಾಸುಮತಿ ತಗೊಂಡಿದ್ದೆ ನಾನು. ನನಗೆ ಬಾಸುಮತಿ ರೈಸ್ ಇಷ್ಟ ಆಗುತ್ತೆ ಜಾಸ್ತಿಯಾಗಿ, ಅದಕ್ಕೆ ಇದು ನೆನೆಸಿ ಇಟ್ಟಿದೆ. ಆಮೇಲೆ ತೊಳೆದು ಹಾಕು. ಫಸ್ಟಿಗೆ ಒಂದು ಕುಕ್ಕರ್ ಇಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿ 2 ಸ್ಪೂನ್ ತುಪ್ಪ, ಎಣ್ಣೆ ಸಹ ಹಾಕ್ಬೋದು, ನಾನು ತುಪ್ಪ ಹಾಕ್ತೀನಿ. ಆಮೇಲೆ ನಾವು ಫಸ್ಟಿಗೆ ಎತ್ತಿಟ್ಟಿದ್ದಲ್ಲ ಎಂತ ಇದು ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ ಇದೆಲ್ಲವನ್ನು ಫಸ್ಟ್ ಹಾಕುವ. ಕಟ್ ಮಾಡಿ. ಆಮೇಲೆ ಫಸ್ಟಿಗೆ ನಾವು ಈರುಳ್ಳಿ ಹಾಕುವ. ಸ್ವಲ್ಪ ಕಲಿಸ್ಕೊಂಬ ಲೈಕ್ ಮಾಡಿ. ಒಂಚೂರು ಈರುಳ್ಳಿ ಅಂಶ ಜಾಸ್ತಿ ಹಾಕಿ. ಸ್ವಲ್ಪ ಈರುಳ್ಳಿನ ಬಾಡಿಸ್ಕೊಂಡ್ಮೇಲೆ ಇದು ಹಸಿಮೆಣಸು 3 ಹಾಕ್ತೆ. ಆಮೇಲೆ ಟೊಮೆಟೊನ ಕೊಚ್ಚಿಟ್ಕೊಂಡಲ್ಲ ಅದನ್ನು ಹಾಕಿಬಿಡ್ತೆ. ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮನೇಲಿ ಸಹ ಮಾಡ್ಕೊಳ್ಬೋದು, ಅಂಗಡಿಯಿಂದ ಸಹ ತರ್ಬೋದು, ನಿಮ್ಮ ಇಷ್ಟ. ಸ್ವಲ್ಪ ಚಂದ ಮಾಡಿ ಕಲಿಸಿ. ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರ್ಬೋದು ವೆಜಿಟೇಬಲ್ಸು, ಕ್ಯಾರೆಟ್ ಮತ್ತು ಬೀನ್ಸ್, ಬೇರೆ ಎಂತ ಇದ್ರೂ ಸಹ ಹಾಕ್ಬೋದು. ಅದನ್ನು ಸ್ವಲ್ಪ ಕಲಸಿ ಕಲ್ಲುಪ್ಪು ಸ್ವಲ್ಪ, ಇಷ್ಟೊಂದು ಸ್ವಲ್ಪ ಕಲಸಿಬಿಡು. ಆಮೇಲೆ ಗೋಬಿನ ಹಾಕಿ ಸ್ವಲ್ಪ ಲೈಕ್ ಮಾಡಿ ಇನ್ನೊಂದ್ಸಲ ಮಿಶ್ರಣ ಮಾಡುವ. ಗೋಬಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು, ಎಂತಕ್ಕಂದ್ರೆ ನಾವು ಮಾಡ್ತಿರೋದೇ ಗೋಬಿ ಪಲಾವ್. ಲಾಸ್ಟಿಗೆ ನಾವು ಫಸ್ಟಿಗೆ ಪೇಸ್ಟ್ ಮಾಡ್ಕೊಂಡಿದ್ದಿತ್ತಲ್ಲ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಗರಂ ಮಸಾಲೆ ಎಲ್ಲ ಹಾಕಿ ಅದನ್ನು ಹಾಕಿ ಇನ್ನೊಂದ್ಸಲ ಲೈಕ್ ಮಾಡಿ ಕಲಸಿಬಿಟ್ರೆ ಪಲಾವ್ ರೆಡಿ ಆಗ್ತಿಲ್ಲ. ಅದ್ರದ್ದು ಒಂದು ಏನು ಮಿಕ್ಸ್ಚರ್ ಏನಿರುತ್ತಲ್ಲ ಅದು ರೆಡಿ ಆಗುತ್ತಷ್ಟೆ. ಸ್ವಲ್ಪ ಸಾಧಾರಣ ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಅಕ್ಕಿನ ಆ್ಯಡ್ ಮಾಡುವ. ಒಂದ್ಸಲ ಅವಳು ಹೇಳ್ದಂಗೆ ಲೈಕ್ ಮಾಡಿ ಕಲಸಿ. ಒಂದು ಲೋಟ ಅಕ್ಕಿಗೆ 2 ಲೋಟ ನೀರು. ಒಂದ್ಸಲ ತಿರ್ಸಿ ಉಪ್ಪೆಲ್ಲ ಸರಿ ಇತ್ತಾ ಅಂತ ನೋಡು. ನಾನು ನೋಡ್ತೆ ಉಪ್ಪೆಲ್ಲ ಒಂದ್ಸಲ. ಲಾಸ್ಟಿಗೆ 1 ಸ್ಪೂನು ತುಪ್ಪ ಹಾಕಿ ಕ್ಲೋಸ್ ಮಾಡಿ ಬಿಡು. ಈಗ ಕುಕ್ಕರ್ನ ಮುಚ್ಚಿ ಇನ್ನು 3 ಸಿಟಿ ಬರೋ ತನಕ ಕಾಯುವ.
ಒಂದು ಅರ್ಧ ಲೀಟ್ರ್ ಮೊಸರಿಗೆ ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ ಸಣ್ಣದಾಗಿ ಹಚ್ಚಿರೋ ಶುಂಠಿ, ಆಮೇಲೆ ಚೂರು ಮೆಣಸು, ನಮ್ಮ ಸೈಡಲ್ಲೆಲ್ಲ ಆಗುತ್ತೆ ಚೂರು ಮೆಣಸು, ಆಮೇಲೆ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ, ಆಮೇಲೆ ಟೊಮ್ಯಾಟೊ ಸ್ವಲ್ಪ ಲೈಕ್ ಮಾಡಿ ಕಲಿಸ್ಕೊಂಡ್ರೆ ಕಚಂಬರ್ ರೆಡಿ. ಗೋಬಿ ಪಲಾವ್ ಜೊತೆ ನೆಂಚ್ಕೊಂಡು ತಿನ್ನಲಿಕ್ಕೆ ಕಚಂಬರ್. ಒಬ್ರೊಬ್ರು ಒಂದೊಂದಂತರು, ನಾವು ಕಚಂಬರ್, ಒಬ್ರು ಕಚಂಬರ್ ಅಂದರೆ, ಇನ್ನೊಬ್ರು ರಾಯ್ತ ಅಂತಾರೆ, ಇನ್ನೊಬ್ರು ಸ್ಯಾಲಡ್ ಅಂತಾರೆ, ಇನ್ನೊಬ್ರು ಮೊಸರು ಬಜ್ಜಿ ಅಂತರು. ನಾವು ಮೊಸರು ಬಜ್ಜಿ ಅಂತ ಜಾಸ್ತಿಯಾಗಿ, ಒಬ್ರೊಬ್ರು ಒಂದೊಂದು. ಸ್ಟಾಪ್. ಹೋಗಿ ಕೇಳಿದ್ರೆ ಆದರೆ ಅವರೇ ಬಂದು ಕರ್ಣನ ಜೊತೆ ನನ್ನ ಹತ್ರ ಕೇಳಿದ್ರೆ ನಾನು ಕರ್ಣನ ಆಗಿದೆ ಅನ್ನೋದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಚೆನ್ನಾಗಿದೆ ಅನ್ಸುತ್ತು. ಫೈನಲಿ ಗೋಬಿ ಪಲಾವ್ ರೆಡಿ ಆಯಿತು. ನೋಡುವ ಟೇಸ್ಟ್ ಹೆಂಗಿದೆ ಅಂತ. ನಾನೇ ಮಾಡಿ ನಾನೇ ಟೇಸ್ಟ್ ಹೇಳ್ತೆ. ಒಳ್ಳೆ ಅಂತೂ ಆಯಿತು. ಗೋಬಿ ಸ್ವಲ್ಪ ಜಾಸ್ತಿ ಬೆಂದಿದೆ ಅಷ್ಟೇ, ಬಾಯಿ ಇಟ್ಟರು ಕರ್ಗಿ ಹೋಯ್ತು.